ಏನ್ ನಿನ್ ಮನೆ ಮಾಡ್ತಿ ಏನಂದ್ರ ನಮ್ಗೆ ಏನಂದ್ರ ಇವು ಏನು ಮಾಡ್ತಾರಲ್ಲ ಇಡ್ಲಿ 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 ಮುಂಜಾನೆ ಮಾಡ್ತಾರಲ್ಲ ಇಡ್ಲಿ ಒಂದಿಲ್ಲ ಮಟ್ಟಿಗೆ ಅದೊಂದು ಗುಂಡು ಪಡ್ಡು ಅದೊಂದಿಲ್ಲ ನಾವು ತಿನ್ನೋದಲ್ಲ ನಾವು ಮಾಡ್ತೀವಿ ಒಗ್ಗರಣೆ ಮಾಡ್ತೀವಿ ಮಿರ್ಚಿ ಮಾಡ್ತೀವಿ ಅವಲಕ್ಕಿ ಮಾಡ್ತೀವಿ ಉಪ್ಪಿಟ್ಟು ಮಾಡ್ತೀವಿ ಎಲ್ಲ ಮಾಡ್ತೀವಿ ಸಾಲಿ ಕಟ್ಟಿತ್ತಿಲ್ಲ ಅವತ್ತಿಲ್ಲ ನಮ್ಮ ಮಕ್ಳು ಐತಿಲ್ಲ ಈಗ ಮೊಮ್ಮಕ್ಳು ಬಿಟ್ಟಿ ಅವಾಗಿಂದು ಬೇಸಿತ್ತು ಕಾಲ ಈಗೇನೈತಿ ಮೇವ್ ಸಿಕ್ಕ್ರ ನೀರ್ ಸಿಗೋಲ್ಲ ನೀರ್ ಸಿಕ್ಕ್ರ ಮೇವ್ ಸಿಗೋಲ್ಲ ಎಲ್ಲಿ ಇರ್ತೇಳು ಮಳೆಗಾಲ ಆಗತ್ತ ಆಗಲ್ಲ ಬೇರೆ ಮಳೆ ಇತ್ತ ನೀರಿದ್ವಾ ಬಾಳ ಕಷ್ಟ ಇತ್ತು ಮತ್ತೆ ಸಿದ್ದರಾಮಯ್ಯ ಕುರಿದಂದವ್ರಿಗೆ ಗನ್ ಕೊಡಿಸ್ತೀರಿ ಈಗ ಮೇಸಾಕ್ ಹೊಲ ಕೊಡಿಸ್ರಿ ಭೂಮಿ ಕೊಡಿಸ್ರಿ ಅವ್ರಿಗೆ ಆ ಬಾಸನದಾಗ ಬಿಗದ ಈಗ ಅಲ್ಲೇ ಹೆಚ್ಚಕ್ ಹೋಗಿ ಸರ್ಕೊಂಡ್ ಕೂತಾನ ಎಲ್ಲಿ ಹೋಗಿ ಹತ್ಕೊಂಡ್ ಕೂತ ಫೋನ್ ಕೇಳ್ತಿದ್ವಿ ನಾವು ಅನ್ನೋದು ಕುರಿದಂದ್ರೆ ಗನ್ ಕೊಡಿಸ್ರಿ ಅವ್ರು ಅಡಿಯಾಗಿರ್ತಾರ ಅಂತ ನಿಮಗೆ ಗನ್ ಕೊಟ್ಟಿಲ್ಲ ಕೊಟ್ಟಾರ ಅಲ್ಲಿ ಟೀನರ್ನಿಂದ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಸಂಚಾರಿ ದನಗಾಯಿಗಳ ಹತ್ರ ಬಂದಿದ್ದೀನಿ. ಸುಮಾರು ಒಂದು 600 ಹಸು ಕಟ್ಕೊಂಡು ಜೀವನ ನಡೆಸ್ತಿರುವಂಥ ಒಂದು ಕುಟುಂಬನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ನಮ್ಮ ಜೊತೆಗೆ ಎಂಕಮ್ಮ ಅವರಿದ್ದಾರೆ. ದನಗಾಯಿಗಳು, ಸಂಚಾರಿ ದನಗಾಯಿಗಳ ಒಂದಿಷ್ಟು ಕಷ್ಟ ನೋವುಗಳ ಬಗ್ಗೆ ವಿಚಾರ ಮಾಡೋಣ, ಮಾತಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಮಾತಾಡೋಣ. ಈಗ ಕೋಳೆ ಅಂಪ ಅಣ್ಣಜ್ಜಿ ಏನು ತಮ್ಮಂದದ್ದ ಇಲ್ಲ ನಿಮ್ಮ ಇದ್ರಂದ? ಬರ್ಜೆ ರೆಡಿ ಇವತ್ತಾಗಾರ ಕೋಳಿ 2 ಹೊತ್ತ ಅಲ್ಲ ನೀನು ಬರ ಒತ್ತ ನಾನು ಏನು ಹೇಳಿದ್ವಿ ಇದನ್ನೇಳ ಒತ್ತ ಅಲ್ಲಿ ಹೇಳಿದ್ರು ರಾತ್ರಿ ಬರ್ತನಮ್ಮ. ಊಟಕ್ಕೆ ನಾ ರಾತ್ರಿನ ಬರ್ತನವ. ಫೋನ್ ಮಾಡಿ ಏನು ಕೇಳಿಲ್ಲ ಇತ್ತಗ ಯಾವಾಗ ಮಾಡಿದ್ವಿ ಇದು ಈಗ ಮಾಡ್ಯಾನ ಮತ್ತೆ ಹೌದಾ ನಾನು ಬರಕತ್ತೀನಿ ಕೋಳಿ ಮಾಡ್ಬೇಡಿ ಅಮ್ಮ ನಾನು ಅನ್ನ ಸಾರು ಮಾಡು ಅಂದಿದ್ರೆ ಹೋಗಿ ಊರಕ್ಕೆ ಜೀನ ಇತ್ತ ಜೋಳದ್ದು ಹಾಕ್ಸಿಂತಿದ್ದೆ ತರ್ತಿದ್ದೆ ಶುಂಠಿ ಮಾಡ್ತಿದ್ದೆ. ಸಮಸ್ಯೆ ಇರ್ಲಿ ಬಿಡವ. ಹೆಂಗ್ ಮಾಡೋಣ ಹೇಳಿ ಹೆಂಗ ಮಾಡ್ತಿ ಏನ್ ಮಾಡೋಣ ಹೇಳಿ ಅನ್ನ ಮೊಸರು ಐತಿಲ್ಲ ಅನ್ನ ಮೊಸರು ಬಿಡು ಅದನ್ನ ಉಣ್ಣ ತಗೋಲೆ ಅನ್ನ ಮೊಸರು ಮತ್ತೆ ಇನ್ನೇನ್ ಮಾಡ್ತಿ? ನಾವು ಚಿಕನ್ ತಿನ್ನೋರು ಯಾಕ ಇರ್ಬಾರ್ದೇನು? ತತ್ತಿಲ್ಲ ಬೇಡ ಅಷ್ಟೇ ತ್ರಾಸ. ಹೋಗಿದ್ವಿ ಅಕ್ಕಮ್ಮಂತಕ್ಕೆ ಏನು ಉಂಟು ಬಂದೀವಿ ಅನ್ನೋದು ಬೇಕಲ್ಲ ಮತ್ತೆ. ಯಾವಾಗ ದನ ತಂದಿ ಯಾವಾಗ ದನ ತರ್ಬೇಕಪ್ಪ? ನಮ್ಮ ಅಪ್ಪ ನಮ್ಮವನ್ ಕಾಲಿದ್ದ ಅದಾವು. ನಮ್ಮ ಅಪ್ಪ ನಮ್ಮವನ್ ಕಾಲಿದ್ದನ ಮಾಡ್ಕೊಂತ ಹಿಂಗ ಬಂದಿ ಮತ್ತೆ ಮಕ್ಕಳು ಮರಿ ಕಟ್ಕೊಂಡ್ ಜೀವನ ಮಾಡಿ. ಅಂದ್ರೆ ನೀವು ಸಣ್ಣರಿದ್ದಾಗ ತಂದಿರಿ ದನ? ಇಲ್ಲ, ನಮ್ಮ ಅಪ್ಪ ನಮ್ಮವನ್ನ ತಲೀಲಿ ಅದಾವ ಇವು. ಇವತ್ತಿನ ಮಲ್ಲ ಅತ್ತಗಾರ ಹೋಗ ನಡಿವಾಗಿ ಕುಂತು ಇರ್ಲಾಳ ಏನಾಗಲ್ಲ ಏನಾಗಲ್ಲ ಮತ್ತೆ ಅವ್ರು ಇರುತ್ತಾನ ಅವ್ರು ಮಾಡಿದ್ರ ಅವ್ರು ಸತ್ತೋದ್ ಕಾಲಕ್ಕೆ ನಾವು ಮಾಡಕ. ಎಷ್ಟಿದ್ವಿ ಅವಾಗ ದನ? ಅವಾಗ ಒಂದು ತುಸ ಇದ್ವು ಮತ್ತೆ ಈಗ ಭಾಳ ಆಗ್ಯಾವ. ಅಂದ್ರೆ ತುಸ ಅಂದ್ರ ಒಂದು 60-70 ಅಷ್ಟ. ಅವಾಗ ಜಾಸ್ತಿ ಇರ್ತಿದ್ದಿಲ್ಲ ದನ ಯಾರು? ಇಲ್ಲ ಇಷ್ಟ ಇರ್ತಿದ್ದಿಲ್ಲ. 300-400 ಇದ್ದು ಇರೋರು ಒಂದ್ 2-3 ಮನೆಯವ್ರು ಇದ್ದು ಇಲ್ಲಂತಲ್ಲ. ನಮ್ ಗಂಡ ಮನೆವ 300-400 ಇದ್ವು. ಅವಾಗ ಇಷ್ಟಿದ್ದಿಲ್ಲ ಬಾಳೆ ಇಷ್ಟು ಕಡಿಮೆ ಇದ್ವು. ಅವಾಗ ನಿನ್ ನೆನಪಿಲ್ಲ ಅಮ್ಮ ಹಿಂಗತೆ ಜಾಸ್ತಿ ಯಾರು ಇರ್ತಿದ್ದಿಲ್ಲ ಅದ್ರ ದನ? ಇಲ್ಲ ಅವಾಗ ಇಷ್ಟು ಬಾಳೆ ಇದ್ದಿಲ್ಲ. ಒಂದ್ 2-3 ಮನೆಯವ್ರು ಇದ್ವು ಅಷ್ಟ. ನಮ್ ಸಣ್ಣರಿದ್ದಾಗಿದ್ದ. ನಿಮ್ದು ಯಾವ ಊರ ಸ್ವಂತ? ನಾಗೇಶ್. ಎಲ್ಲಿ ಬರುತ್ತಾ? ಇಲ್ಲೇ ಬೂದು. ಇಲ್ಲೇ ನಮ್ಮ ಕೊಪ್ಪಳದ ನಾಗೇಶ್ನಹಳ್ಳಿ. ಅವಾಗ್ಲಿಂದ ನೀವು ಸಣ್ಣರಿದ್ದಲ್ಲಿಂದ ದನನ ಇದನ್ನ ಮಾಡ್ಕೊಂಡ್ ಅಂದ್ರೆ ಸಾಲಿಗೇನು ಹೋಗಿಲ್ಲ? ಇಲ್ಲ ಸಾಲಿ ಕಟ್ಟಿತ್ತಿಲ್ಲ ಅವತ್ತಿಲ್ಲ. ನಮ್ಮ ಮಕ್ಳು ಐತಿಲ್ಲ. ಈಗ ಮೊಮ್ಮಕ್ಳು ಬಿಟ್ಟಿವಿ. ಈಗ ಮೊಮ್ಮಕ್ಳು ಯಾಕೆ ಈಗ ಮೊಮ್ಮಕ್ಕಳನ್ನ ಸಾಲಿಗೆ ಹಚ್ಚಿ? ಮತ್ತೆ ಈಗ ನಿಮ್ಮಂತಾರ ಬೇಯದ್ಕ ಮತ್ತೆ ಈಗಿನ ಕಾಲಕ್ಕೆ ದುಡ್ಲಾರ್ದ ಕಾಲ. ಯಾರು ದುಡಿತಾರ ಹೇಳಿ? ಈಗ ದುಡಿಯಂಗಿಲ್ಲ. ಅದನ್ನ ಸಾಲಿಗೆ ಹಚ್ಚಿದ್ರ ಮುಂದೆ ಏನಾರು ಮಾಡ್ಕೊಂತಾರ ಅಂದು ಹೋಗ್ಯಾವ ಸಾಲಿಗೆ. ಈಗ ಮೊಮ್ಮಕ್ಳು ಕಳಿಸಿ. ಈಗ ಎಷ್ಟು ಮಂದಿ ಮೊಮ್ಮಕ್ಳು? 5 ಮಂದಿ ಅದ. 5 ಮಂದಿ ಮೊಮ್ಮಕ್ಳು. ಈಗಲೂ ದನ ಕಾಯಕ್ ಹೋಗ್ತೀನಿ ನೋಡಿ ನೀನು. ನಾನು ಹೋಗಲ್ಲ ಈಗ ಕಮ್ಮಿ ಮಾಡಿ ಮಕ್ಳು ಅಷ್ಟ ಹೋಗೋದು ಮಕ್ಳು. ಬಟ್ ಇಷ್ಟ ದಿನ ಕಾದಿಯಮ್ಮ ನೀನು? ಕಾದಿವಿ ಕಟ್ಟಿವಿ ಎಲ್ಲ ಮಾಡಿ. ಈಗಿಲ್ಲ. ಅವಾಗಿಂದು ಬೇಸಿತ್ತು ಕಾಲ ಈಗೇನೈತಿ ಮೇವ್ ಸಿಕ್ಕ್ರ ನೀರ್ ಸಿಗೋಲ್ಲ ನೀರ್ ಸಿಕ್ಕ್ರ ಮೇವ್ ಸಿಗೋಲ್ಲ. ಯಾಕ ಎಲ್ಲಿ ಇರ್ತೇಳು ಮಳೆಗಾಲ ಆಗತ್ತ ಆಗಲ್ಲ ಬೇರೆ ಮಳೆ ಇತ್ತ ನೀರಿದ್ವಾ? ಇಲ್ಲ ಕಷ್ಟ ಇತ್ತು, ಬಾಳ ಕಷ್ಟ ಇತ್ತು. ಹೌದೌದು. ಮತ್ತೆ ಈ ಬೇರೆ ಇಟ್ಟು ಸುಗ್ಗಿಯಾಗ ಒಂದು ಇದು ಈ ಬೇರೆ ಏನ್ ಮಳೆ ಆಗೈತಿ? ಈ ಬೇರೆ ಯಾವ ಮಳೆ ಆಗೈತಿ? ಒಂದಾನೆ 2 ದೊಡ್ಡ ಮಳೆ ಆಗ್ಯಾವ ಅಷ್ಟ. ಈ ಬೇರೆನೇ ಮಳೆ ಇಲ್ಲ. ಮತ್ತೆ ಎಲ್ಲೈತಪ್ಪ ಮಳೆ? ಮತ್ತೆ ನಮ್ ಕಷ್ಟ ಅಲ್ಲ ನಮ್ದು. ಮೇವಿದ್ದಲ್ಲಿ ಹೋಗ್ಬೇಕ್, ನೀರಿದ್ದಲ್ಲಿ ಹೋಗ್ಬೇಕ್. ಈ ಊರಾಗ ಇಲ್ಲಂದ್ರ ಮತ್ತೆ ಈ ಊರಾಗ ಏನಾರು ಬೇದ್ರ ಬೇಯಿಸ್ಕೋಬೇಕ್, ಆ ಊರಾಗ ಬೇದ್ರ ಬೇಯಿಸ್ಕೋಬೇಕ್. ನಮ್ ತಿರ್ಗದ್ ಇದ ಕಾಲನ ಮಂದಿ ಬೇಯ್ತಾರ ಬಡಿತಾರ. ನಿಂದೇನಲ್ಲ ಹೊಲ ಲಕ್ಷಣ ಮಾಡ್ರಿ ಸುಮ್ಮನೆ ಇರ್ತೀಯ ನೀನ್? ಇಲ್ಲ. ಮತ್ತೆ ಹೊಲ ಯಾಕೆ ಲಕ್ಷಣ ಆಗ್ತಾವ? ಮತ್ತೆ ಮೇಯ್ತೆ ಉಳಿ ಬದುಕಿನ ಕೆಲಸ ಓಡೋಗಿ ಮತ್ತೆ ಯಾವ್ದಾರ ಒಂದು ದೊಡ್ಡ ಕಡ್ಕೊಂಡೋಗಲ್ಲ. ರಾತ್ರಿ ಅಲ್ಲಿ ಕಟ್ಟಿವೆ, ಇಲ್ಲಿ ಕುಂತಿವೆ, ಕರ್ಕೊಂಡ್ ಹೋಗಲ್ಲ. ಕರ್ಕೊಂಡ್ ಹೋಗಿ 1-2 ಹೊಲ್ದಕ್ಕೆ ಹೋದ್ರ ಮತ್ತೆ ಬೇಗಿಲ್ಲ ದಂಡ ಕಟ್ಸಿನಗಲ್ಲ ನಾವು.
ದನ ಕಟ್ಸಂತಾರ ಕಟ್ಟಿರಿ ಹಂಗತೆ ಕಟ್ಟಿವಿ 40,000 ಕಟ್ಟಿವಿ 30,000 ಕಟ್ಟಿವಿ ಎಲ್ಲ ಮಾಡಿ ಮಾರೋದ ಕಟ್ಟೋದು ಮತ್ತೆ ಅದ ದನ ಮಾರಿ ಕಟ್ಬೇಕು ಅದ ದನ ಮಾರಿ ಕಟ್ಬೇಕು ಮತ್ತೆ ನಮ್ಗೆ ಯಾರು ಕೊಡ್ತಾರೆ ಈಗ ರೊಕ್ಕ ಕೊಡ್ತಾರ ನಮ್ಗೆ ಯಾರು ಇಲ್ಲ ಈಗ ನೀವು ದನ ಸಾಕ್ತಿರಲ್ಲಮ್ಮ ಇದರಲ್ಲಿ ಲಾಭ ಏನಂತ ಏನ್ ಲಾಭ ಚಿಕನ್ಲಿದ್ದ ಅವಾಗ್ಲಿದ್ದ ಮತ್ತೆ ಹಿರಿಯರ್ ತಿಳಿದ್ ಮಾಡ್ಕೊಂತ ಬಂದಾರ ಇದ ಲಾಭ ನಾವು ಮತ್ತೆ ನಾಳೆ ಈಗ ನೀ ಮೊಮ್ಮಕ್ಕಳನ್ನ ಸಾಲಿಗೆ ಹಚ್ಚಿದ್ನಿ ಅಂತ ಅಂದೇವ ಸಾಲಿಗೆ ಹಚ್ಚಿದ್ನಿ ಅಂತಂದ್ರ ನಾಳೆ ನಿಮ್ಮ ಕಾಲಕ್ಕ ಕಡೆಯಾಗ ಹೋಗತ್ತಲ್ಲ ಇದು ಮತ್ತೆ ಏನೋ ಅವ್ರ ಮುಂದೆ ಉಳ್ಸ್ಕೊಂಡ್ರ ಅವ್ರದ್ದು ಉಳ್ಸ್ಕೊಲಿಲ್ಲ ಅಂದ್ರೆ ಶಿವಂದು ನಾವೇ ಮಾಡೋದು ನಮ್ಗೆ ತಿಳಿದೊಟ್ಟು ನಾವು ಮಾಡೋದ ಅಲ್ಲಮ್ಮ ಮತ್ತೆ ಜವಾರಿ ಆಕಳು ಹೋಗ್ಬಿಡ್ತಾವಲ್ಲ ನಿಮ್ಮಿಂದನ ಅಂತ ಜವಾರಿ ಆಕಳು ಹೋದ ಹೋಗ ಮತ್ತೆ ಇಟ್ಕಂದ್ರ ಇರ್ತಾವ ಇಟ್ಕೊಂಡಾರ ಯಾರು ಇಟ್ಕೋಬೇಕು ಮತ್ತೆ ಕಾದಾರ ಈಗ ಐನಕ್ಕ ಸಾಕಾರ ಜವಾರಿ ಆಕಳ ಅಲ್ಲಿ ಸಾಕ್ತಾರ ಸಾಕಾಗಲ್ಲ ಹಂದಿ ಮರಿ ಮಾಡ್ಯಾರಿ ಅದ ಬೇಸ್ ನೋಡಪ್ಪ ಹಂದಿ ಮರಿ ಮತ್ತೆ ಅವಾದ್ರ ಹಾಲು ಜಗ್ಗ ಇಣ್ತಾವ ಇವೇನ್ ಇಣ್ತಾವ ಹಿಂಡಗಲಿ ಇವನ್ ಯಾರು ಸಾಕ್ತಾರ ನಮ್ಮ ಹಿಂಡಗಲಿ ಮತ್ತೆ ಅದಕ್ಕ ನಿನ್ನ ಕಾಲಕ್ಕ ಕಡಿಯಾಗ ಹೋಗತ್ತಲ್ಲವ ಹೆಂಗ ಅಂತ ಈಗ ನಮ್ಮ ಕಾಲ್ಕನ್ ಕಡಿಯಾಗಿಲ್ಲ ಮಕ್ಕಳ ತಲೆಯಲ್ಲಿ ಹೋಗುತ್ತೆ ಅದ ಮತ್ತೆ ಈಗ ನಿನ್ ಮಕ್ಳ ಕಾಲಕ್ಕಾರ ಹೋಗ್ಬಿಡ್ತು ಮತ್ತೆ ಅವಾಗ ಹೆಂಗ ಶಿವನ್ ಕಡೆ ಅದ ಅವಾಗಿನ ಮುಂದಲ್ದ ಯಾರು ಕಂಡ್ರ ಹುಟ್ಟು ಸಾವು ಕಂಡಿವೇನಿ ಇಲ್ಲ ಮತ್ತೆ ನಾ ಈಗ ಬಂದಿದ್ ನನ್ನ ತಲೆ ಈಗ ಒಳ್ಳೆ ನೀನು ಊರಿಗೆ ಅನ್ನೋದು ಕಂಡಿವೇನು ಯಾರು ಕಂಡ್ರ ಬಿಡು ಮತ್ತೆ ಹಂಗ ಹೋಗ್ಬಿಡದ ಏನೈತಿ ಹೇಳಿ ಜೀವನದಾಗ ಕಷ್ಟ ಎಲ್ಲ ಕಷ್ಟ ನಮ್ದು ಮಳೆ ಬಂದ್ರು ಕಷ್ಟ ಬಿಸಿಲು ಬಂದ್ರು ಕಷ್ಟ ಈಗ ಬ್ಯಾಸ್ಗಿ ಬಿಸಿಲು ಇದ್ದಾಗ ಐತಿಲ್ಲ ಈಗ ಹೌದು ಈಗ ಇಂತ ಇದ್ರ ಒಂದು ಮಧ್ಯಾಹ್ನದಾಗ ಒಂದು 4 ಕರ ತಿರ್ಕೊಂಡ್ ಅಲ್ಲಿ ಹೋಗಿ ಇಲ್ಲಿ ಬರತ್ಲ ಅಲಲಲ ಅಂದ್ ಚಲಮ ಅಷ್ಟು ಸುಡ್ತೈತಿ ನೆಲ ಮತ್ತೆ ಬ್ಯಾಸ್ಗಿಯಾಗ ಹೆಂಗಿರ್ತೇಳಿ ಇಲ್ಲಿಗೆ ಮಳೆ ಹೋಗ್ಬಿಟ್ರ ಈ ಮಳೆ ಹೋದ್ಕ ರಾಣಿಬೆನ್ನೂರ್ ತನ ಹೋಗಿ ಈ ವರ್ಷ ರಾಣಿಬೆನ್ನೂರು ಅಲ್ಲಿ ತನ ಮುಟ್ಟಿ ಬರ್ತೀರಿ ಅಲ್ಲಿಗೆ ಹೋಗಿ ಬಂದಿವಿ ಈ ವರ್ಷ ನಾವು ಇದ್ದಿಲ್ಲ ಮೇವು ಹಂಗಿತ್ತು ಮೇಯಕ್ ಮತ್ತೆ ಇದ್ದ ಕಾಲ ಓದದ್ದು ಹೊಳೆ ಹಂಗೈತಿ ಹಂಗಂಗ ಹೋಗಿದ್ವಿ ಹೊಳೆ ಸೈಡ್ ಅಂದ್ರ ಈಗ ನೀವು ದನ ಕಾಯಾರ ಹೊಳೆ ಸಾಲ ಹೆಂಗಿರ್ತ ಹಂಗ ಹೋಗ್ತೀರಿ ದನ ಮೇಸಕ ಹಂಗ ಹೋಗ್ಬೇಕು ಮೇವ್ ಎಲ್ಲಿರ್ತ ಅಲ್ಲಿ ಹೋಗ್ಬೇಕು ಹೊಳೆ ಸಾಲ ಅಂತಾನ ಅಲ್ಲ ಈ ಊರ್ ಅಂತಾನಲ್ಲ ಗಡ್ಯಾವ್ ಅಂತಲ್ಲ ಎಲ್ಮಗೇರಿ ಅಂತಲ್ಲ ಎಲ್ಲಿ ಮೇವ್ರ ತಲ್ಲಿ ಹೋಗೋದು ಎಲ್ಲಿ ನೀರು ತಲ್ಲಿ ಹೋಗ ಹಿಂಗ ನೋಡಪ್ಪ ನಮ್ ಜೀವ ಕಷ್ಟ ಐತಿ ನೋಡಪ್ಪ ಈ ಕಷ್ಟ ಯಾರ ಕೇಳಾರ ಅದಾರನ ಕೇಳ್ತಾರನ ದೊಡ್ಡರು ಮೆಂಬರು ಅಧ್ಯಕ್ಷರು ರಾಜಕೀಯತನ ಮಾಡಾರು ಎಲ್ಲಾರು ಅದಾರಲ್ಲಿ ಇದ್ರದ್ದು ಏನಂತ ಯಾರನ್ನ ಅಂತಾರ ಒಬ್ರ ಅಂದಾರ ನಿನ್ ಕೇಳಿ ಏನ ಆದ್ರ ನನ್ ದೊಡ್ಡಕ್ಕಿ ನೀ ಸಣ್ಣ ಏನು ಅದ ಏನು ಇಲ್ಲ ನಮ್ಗೆ ಏನ್ ಮಾಡ್ಯಾರ ಹೇಳ ಸರ್ಕಾರಲಿದ್ದು ಏನ್ ಮಾಡ್ಯಾರ ಅದೇ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲಪ್ಪ ನಮ್ಗೆ ಏನು ಕೊಟ್ಟಿಲ್ಲ ಏನು ಸವಲತ್ತನ ಏನೇನಿಲ್ಲ ಸತ್ರ ಅಡಿಗೆ ಹೋಗದ್ ಹೋಗ್ಬೇಕ್ ನಾವು ಅವ್ ಮತ್ ಜರ್ಸಿ ಆಕಳ ಸತ್ರ ರೊಕ್ಕ ಕೊಡ್ತಾರ ರೊಕ್ಕ ಕೊಡ್ತಂದಾರ ರೊಕ್ಕ ಕೊಡ್ತಂದಾರ ನಾವ್ ಕಲ್ ಕೊಟ್ಟು ಜೋಪಾನ ಮಾಡಿ ಜೀವನ ನಮ್ದು ಇಂಥದ್ದು ಅಡಿ ಜೀವನ ನಮ್ದು ಅವ್ರ ಊರನ್ ಜೀವನ ಕೊಟ್ಟಾರ ಏನ್ ಮಾಡೋದು ಒಂದು ಎಲ್ಲದಕ್ಕೂ ಕೊಡ್ತಾರ ಸಬ್ಲೆತ್ತ ಊರಾಗ ನಮ್ಗೇನ್ ಕೊಟ್ಟಾರ ಅಡಿ ಮ್ಯಾಗಿರೋರಿಗೆ ಏನ್ ಕೊಟ್ಟಿಲ್ಲ ಈ ಟೆಂಟ್ ಸಮೇತ ಕೊಡಲ್ಲ ನಿಮ್ಗ ಎಲ್ಲಿದ್ದು ತರ್ಬೇಕು 7,000 ಇದು ಈ ಟೆಂಟ್ 7,000 ಇದು ಈ ಟೆಂಟ್ 7,000 ಕೊಡ್ತಂದಿ ಇದು 3 ವರ್ಷ 4 ವರ್ಷ ಏನ್ ಕೊಡ್ತಾರಪ್ಪ ಈಗ ನಮ್ಗ ಕೊಡ್ತಾರ ನಮ್ಗೇನಾರ ಆದಾಯ ಐತೆ ನಮ್ಗೇನಾರ ಗೌರ್ಮೆಂಟ್ ಆದಾಯ ಐತೆ ಏನು ದೊಡ್ಡವ್ರು ಇದ್ದಾರ ಆದಾಯ ಮಾಡ್ತಾರ ಶಾಲಿ ಓದ್ಯಾರ ಬರ್ತಾರ ನೀನ್ ಕರ್ಕೊಂಬಂದ್ ದನ ಕಾಯ್ತೀಯ ನೀನ್ ಇಲ್ಲ ಮತ್ತೆ ಅವ್ರು ನಾಳೆ ಶಾಲಿ ಓದ್ಯಾರ ಬರ್ಗಲ್ಲ ಅವ್ರು ಯಾವನಾರ ಒಂದ್ ಬಿಳಿ ತಗೊಂಡ ಒಂದ್ ಕರೆ ಗಿಟ್ ಮಾಡ್ಕೊಂತ ಕುತ್ಕೊಂಡ್ಬಿಡೋದು ಎಲ್ಲಾರು ಹೋಗಿ ಆಟ ಮತ್ತೆ ಈ ಕರೆ ಗಿಟ್ ಮಾಡಿದೆ ಅವ್ನಿಗೆ ಕೊಡ್ತಾರಿಲ್ಲ ನಮ್ಗೇನ್ ಕೊಡ್ತಾರ ನಮ್ಮನ್ನ ನೋಡಿದ್ರೆ ಏನಂತಾರ ಅದು 10 ರೂಪಾಯಿ ಬಾಳ್ತಿರ್ತೈತಲ್ಲ ಅದು 50 ರೂಪಾಯಿ ಹೇಳ್ತಾರ ನಮ್ಗೆ ನಮ್ಮನ್ನ ನೋಡಿದ್ರೆ ಹೌದಿಲ್ಲ ನೀನ್ ಪ್ಯಾಂಟ್ ಹಾಕ್ಯಂಡ್ ಹೋಗು ದವಾಖಾನ್ಯಾಗಾತು ಎಲ್ಲೇನ ಹೋಗು ನಿನಗೆ ಮರದೈತಿ ನಾವು ಇದನ್ನ ಜೋತ್ರ ಉಟ್ಕೊಂಡ್ ಹೋದವ್ರಿಗೆ ಮರದೈತೇನ ಇಲ್ಲ ಇಲ್ಲ ಎಲ್ಲಿ ಮತ್ತೆ ಅದೇನೋ ರೈತರು ದೇಶದ ಬೆನ್ನೆಲುಬು ಅಂತಾರ ಎಲ್ಲಿ ಅಂತಾರ ನೀನಂತೇಲಿ ಗಿದ ನೀನ್ ಅಂದದ್ದಲ್ಲಿ ಈಗ ನಿನ್ ಮುಂದೆ ಅಂತೀಲಿದ ನಮ್ಗೇನ್ ಕೊಟ್ಟಾರ ರೈತರು ನಿಮ್ಮಂತರ್ಲಿಂದಾನೆ ದೇಶ ಮುಂದಿರೋದಂತಾರ ಯಾರಂತಾರ ಸರ್ಕಾರದವ್ರು ಯಾವ ನಾವ್ ಹೇಳ್ದತ್ತ ಕರ್ಕೊಂಬ ಇಲ್ಲಿ ನನ್ ಮುಂದ್ಕ ನಮ್ಲಿದ್ ಏನ್ ಉದ್ದಾರ ಮಾಡ್ಯಾರಂತ ನಮ್ಗೇನಾರ ಉದ್ದಾರ ಮಾಡ್ಯಾರ ನಮ್ಗೇನಾರ ಯಾವತ್ತ ತಂದತಿಲಿ ಕರ್ಕೊಂಬ ನನ್ ಮುಂದೆ ಕೇಳತ್ನ ಏನ್ MP MLA ಯಾರ ಅಂದಿರ ಅದು ಸರ್ಕಾರದವ್ರ ಅಂತಾರ ರೈತರ ದೇಶದ ಬೆನ್ನೆಲುಬು ರೈತರ್ಲಿಂದಾನೆ ದೇಶ ಮುಂದೆ ರೈತರಂದ್ರ ಈ ಹೊಲ್ದ ಮಾಡಿದವ್ ರೈತ ಅದು ಮತ್ತೆ ಈ ಹೊಲ ಇರ್ಬೇಕಂದ್ರ ನೀನು ಇರ್ಬೇಕಲ್ಲ ನಾನೇನ್ ಇರ್ಬೇಕು ನೀನ್ ದನ ತಪ್ಪಿಸಿದ್ರ ಹೊಲ ಗೊಬ್ಬರ ರೈತ ಬರ್ತಾನ ಅದು ಇಲ್ಲ ಈಗ ಈ ನಮ್ ಗೊಬ್ಬರ ಬೀಕ್ ಬರಗಲ್ಲ ಈಗ ಸರ್ಕಾರಿ ಗೊಬ್ಬರ ರೊಕ್ಕ ಇದು ಬರ್ತ ಪೀಕ್ ಬರ್ತೈತಿ ಸರ್ಕಾರಿ ಗೊಬ್ಬರ ತರೋದ್ ಹಿಂಗ್ ಉಗ್ಗದು ಅಂದ್ರ ನೀವಿಲ್ಲ ಅಂದ್ರ ನಡಿತೈತಿ ನಾವಿಲ್ಲ ಅಂದ್ರ ನಡಿತೈತಿ ನಮ್ಗೆ ಯಾರು ಈಗ ಇಲ್ಲ ಕೆಲಸ ಈಗ ಅವಾಗಿತ್ತು ಅವಾಗ ಅವ್ರ ಗ್ವಾಡ್ರ್ ಬಂದಾರ ರೊಟ್ಟಿ ಹಾಕ್ಸ್ರಿ ಅವ್ರಿಗೆ ಏನಾರು ಕೊಟ್ಟು ಕಳ್ಸ್ರಿ ಅವ್ರನ್ನ ಉಸಿರು ಅನ್ಸ್ಬಾಡ್ರಿ ನಮ್ಮ ಹೊಲ ಬೆಳಿಗ್ಗಿಲ್ಲ ಅಂತದ್ರ ಅವಾಗ ಈಗೇನೈತಿ ಮೊದ್ಲು ಕಿತ್ಕೊಂಡ್ ನಡಿ ನೀನ್ ಮೊದ್ಲು ಜಾಗ ಖಾಲಿ ಮಾಡಂತಾರಿ ಐತೇನ ಇಲ್ಲ ಇಲ್ಲ ಅಂದ್ರ ಮೊದ್ಲಿದ್ದಷ್ಟು ಬೆಲೆ ಇಲ್ಲ ಈಗ ಇಲ್ಲ ಮರ್ಯಾದಿಲ್ಲ ಏನಿಲ್ಲ ಇಲ್ಲಿ ಹೋದ್ರು ಚೂ ಅಲ್ಲಿ ಹೋದ್ರು ಚೂ ಅಲ್ಲಿ ಬಂದ್ರು ಬೇಯದ ಇಲ್ಲಿ ಬಂದ್ರು ಬೇಯದ ಆಟ ಈಗಿರೋದು ಯಾವನಾರ ಒಬ್ಬ ದೊಡ್ಡ ಸಾವುಕಾರ ಇದ್ದಿರ್ತಾನ ದೊಡ್ಡದೊಂದು 10 ಎಕರೆ 20 ಎಕರೆ ಆಸ್ತಿ ಹಿಡ್ಕೊಂಡ್ಬಿಡ್ತಾನ ಸುತ್ತಾರ್ದ ಕಂಪೌಂಡ್ ಕಟ್ಕೊಂಡ್ಬಿಡ್ತಾನ ಜಡಿ ಅಣ್ದು ಬಿಡ್ತಾನ ಅದು ರೈತರಿದ್ರು ಒಂದು ಚೂರು ಚಾರು ಹೊಲ ಮಾಡ್ಕೊಂಡಿರ್ತಾರ ಅವ್ರು ಮತ್ತೆ ವರ್ಷಂಗಟ್ಲೆ ಕಾಪಿ ಮಾಡಿರ್ತಾರ ಅವ್ರಿಗೆ ಒಂದಿಟ್ಟು ಏನಾರ ಲಕ್ಷಣ ಅವ್ರಿಗೆ ಸಾಂಗ್ ಹೌದು ಮತ್ತೆ ಮತ್ತೆ ನಮ್ದು ಒಂದು ಬಾಳಿ ಹೋದ್ರೆ ನಮ್ಗೆ ಎಷ್ಟು ಚೂರ್ಕಂತೈತಿ ನೋಡಿ ಅವ್ರಿಗೆ ಹಂಗ
ಹಾಗಾದ್ರೆ ಈಗ ದನ ಮೇಸಕ್ಕನು ಹೊಲ ಇಲ್ಲ, ಅಡಿವಿಲ್ಲ. ಅಡವಿಲ್ಲ. ಅತ್ನ ಹೆಸರು ಏನಂತಾರಲ್ಲ ನಿಂಗ ಸಿದ್ದರಾಮಯ್ಯ ಏನ? ಸಿದ್ದರಾಮಯ್ಯ ಕುರಿದಂದರಿಗೆ ಗನ್ ಕೊಡಿಸ್ತೀರಿ, ಈಗ ಮೇಸಕ್ ಹೊಲ ಕೊಡಿಸ್ರಿ, ಭೂಮಿ ಕೊಡಿಸ್ರಿ ಅವ್ರಿಗೆ. ಆ ಬಾಸನದಾಗ ಬಿಗದ ಈಗ ಅಲ್ಲೇ ಹೆಚ್ಚಕ್ ಹೋಗಿ ಸರ್ಕೊಂಡ್ ಕೂತಾನ, ಎಲ್ಲಿ ಹೋಗಿ ಹತ್ಕೊಂಡ್ ಕೂತಾನ. ಫೋನ್ ಕೇಳ್ತಿದ್ವಿ ನಾವು ಅನ್ನೋದು, ಕುರಿದಂದ್ರಿಗೆ ಗನ್ ಕೊಡಿಸ್ರಿ, ಅವ್ರ ಅಡಿಯಾಗಿರ್ತಾರ ಅಂತ. ನಿಮ್ಗೆ ಗನ್ ಕೊಟ್ಟಿಲ್ಲ? ಕೊಟ್ಟಾರ ಅಲ್ಲಿ ಇಟ್ಟಿನಿ ಯಾರಿಂದ. ಇಲ್ಲ ಹಾಗಾರ ಗನ್ ಇಲ್ಲ ಯಾರಿಂದ ಇಟ್ಟಿ ಗನ್ ತಗೊಂಡ್ ಎದಕ್ಕೆ ಅಮ್ಮ? ಗನ್ ಎದಕ್ಕ? ನೀನಂತ ಯಾವತ್ತಾರ ಕಾಳಿಗೆ ಬಂದಾಗ ಹೊಡ್ಯಾಕ? ಕಳೆ ಬಂದಾಗ ಹೊಡ್ಯಾಕ್ಬೇಕು ಅಂದ್ರೆ ಈಗ ದನಗಾಯಿಗಳಿಗನು ಗನ್ ಕೊಡ್ಬೇಕಂತ. ಮತ್ತೆ ನಾವ್ ಅಡಿಯಾಗಿರ್ಗಲ್ಲ, ನಮ್ಮನ್ನ ಯಾರನ್ನ ಬಡ್ದಕ್ಕೆ ಹೋದ್ರೆ ನಮ್ಗೆ ಕೇಳೋರ್ ದಿಕ್ಕಿಲ್ಲ ನೋಡ. ಅವ್ರದ್ದಾದ್ರು ರೊಕ್ಕದ ಬಾಳಿವ್, ನಮ್ದು ಕಲ್ಲಿನ ಬಾಳಿವನ್. ನೀ ಕೇಳಿ ಹಂಗ ನೋಡಪ್ಪ ಸಾವ್ಕಾರ, ನೀನೇನು ಕೇಳಿ ಮಾಡ್ತೀವಿ. ನಮ್ದು ಭಾಳ ಕಷ್ಟ ಐತಿ. ನಮ್ಮ ಕಷ್ಟನ ಕೇಳಿದ್ರ ನಿನ್ನೆ ಮನೇಲಿ ಗಟ್ಟಿ ಕಿತ್ಕೊಂಬರ್ಬೇಕಾದ್ರ ಒಂದು ವರಿಕರ ಕಳೆದು ದಾರ್ಯಾಗ ಹೋಗಿ ಬಿಡ್ತೀವಿ. ಯಾಗ್ರಿ ಸಿಗ್ಲಲ್ಲಿ ಊಟ ಎಲ್ಲ ದೇಶ ಒಟ್ಟು ಬಿಡ್ದು ಹೋಗಿ ಮಕ್ಳು ಇಲ್ಲಿಗೆ ಬಂದ್ರು ರಾತ್ರಿ 9-10 ಗಂಟೆ ಆದ್ರೂ ಕೂಳು ಇಲ್ಲ. ಯಾರು ಹೇಳ್ತಾರನ? ಅದ್ರ ನಮ್ಮ ಕಷ್ಟ. ಏನ್ ಮಾಡ್ತೇವಮ್ಮ, ನೀನ್ ಕೇಳೋದೇನು ತಪ್ಪಲ್ಲ. ನಮ್ಗೆ ಕೇಳಿ ಆದಾಯ ಕೊಡಾರ ಯಾರಂತ ಇಲ್ಲ. ಯಾರನ್ನ ಆದಾಯ ಕೊಡ್ತು ಅಂತ ಬಂದು ಹೇಳಿ ಹಿಂದಕ್ಕೆ ಸರ್ಕಂದ್ರ ಅವ್ನು ಚಂಡಿಗರ ನೋಡ್ಬಿಡ್ಗಲ್ಲ. ಅಲ್ಲ ಕೊಡ್ತು ಅಂತ ಬಂದು ನಾನು ಎದುರಿಗೆ ಮಾತಾಡಿ ಆತ MP ಆಗ್ಲಿ MLA ಆಗ್ಲಿ ಯಾರ ಆಗ್ಲಿ ಕೊಡ್ತು ಅಂತ ಬಂದು ನನಗೆ ಮಕ್ಕ ತೋರಿಸಿ ನನ್ನ ಮುಂದೆ ಮಾತಾಡಿ ಬಗಾನ ಒಂದ್ 4 ದಿನ ತೆಪ್ಕೊಂಡು ಹೋದ್ರ ಆತ ಉಡ್ಡಿ ಕೇಳ್ಯಾರ ನೋಡ್ಬಿಡ್ಗಲ್ಲ. ಅಲ್ಲೇ ಮತ್ತೆ ಈಗ ನೀವು ವರ್ಷ ಓಟ್ ಹಾಕ್ತೀರಿ, ಹಾಕ್ತು ಮತ್ತೆ ಅವ್ರನ್ನ ಕೇಳ್ಬೇಕು. ನೀವು ಯಾವನ್ ಕೇಳ್ಬೇಕು? ತಿನ್ ನೆಕ್ಕಿ ಕುತ್ಕೊಂಡ್ಬಿಡ್ತಾರ. ಯಾವನ್ ಕೊಡ್ತಾನ? ವರ್ಷ ಓಟ್ ಹಾಕ್ತು ನಾವು ಎಲ್ಲ ಅದಾವ, ನಮ್ಮ ರೇಷನ್ ಕಾರ್ಡ್ ಅದಾವ ಎಲ್ಲ. ಆದ್ರೆ ಏನು ಸವಲತ್ತು ಕೊಟ್ಟಿಲ್ಲ. ನೀನು ಯಾವಾಗ ಏಟ್ ಕೊಚ್ಚಿಸ್ ಮಾಡಿ ಮನೇಲಿ ಕೇಳ್ತೀಯನ? ನಾನು ದನ ಮೇಲೆ ಒಂದು 10 ಲಕ್ಷ ಐತಿ ಕೊಟ್ಟು ನಾಳೆ. ಸಾಲ ಕೊಡಲ್ಲ ದನ ಮ್ಯಾಗ? ಏನೋ ನನಗೆ ಗೊತ್ತಿಲ್ಲ, ಕೊಡಗಲಂತಾರ. ನಾನು ದನ ಮೇಲೆ 10 ಲಕ್ಷ ಐತಿ ಕೊಟ್ಟು ನನಗೆ. ಏನೋ ಐತಿ ಇಲ್ಲ ನನಗೆ ಗೊತ್ತಿಲ್ಲ. ಸವಲತ್ತು ಏನು ಬೇಕು ನಿಮ್ಗೆ? ಕಮಿಷನ್ ಬೇಡ, ನೋಡೋಣ ಅದು ಏನಾಗತ್ತ ಮುಂದೆ. ಹೆಂಗ್ ಬರ್ತಂಗ್ ಮಾಡೋಣ. ಹೆಚ್ಚೊಂದು ಕೊಡು, ನೀವು ಕೊಡ್ತೀಯ? 10 ಲಕ್ಷ ಕೊಡು ನಾನು. ಈಗ ನೀನು ಎಷ್ಟದ? ನಾನು ಭಾಳ ಇಲ್ಲ, ಒಂದು 300. ನೀ 300 ದನ ಇದ್ದಕ್ಕೆ ನಾನು 10 ಲಕ್ಷ ಸಾಲ ಐತಿ ಕೊಡ ಅಂದು ಕೇಳಕ್ ಬಂದು. 300 ದನ ಹೊಡ್ಕೊಂಡು ಹೋಗೋಣ. ನಾಳೆ ಶುಕ್ರವಾರ ಸಂತೆ ಐತಿ ಇಲ್ಲೇ ಗಿಣಿಗೇರಿ. ಯಾಕ ಹೌಸ್ ಮಾರಿಬಿಡೋಣ. ಮಾರಿ ಇಬ್ರು ನಡಕ್ 10 ಲಕ್ಷ ಬರುತ್ತೆ, ತಲಾಗ 5 ಲಕ್ಷ ತಗೊಂಬಿಡೋಣ. ಆಟ ಮಾಡೋಣ. ಇದು ಯಾಕ್ಬೇಕಾಗಿತ್ತು? ಅಡಿ ತಿರ್ಗೋದು, ಗಿಡ ತಿರ್ಗೋದು ಆರಾಮ್ ಇರ್ತವಲ್ಲ. ಒಂದ್ ಮನೆ ಕಟ್ಸಿಬಿಡೋಣ 5 ಲಕ್ಷದಾಗ. ನೀನೊಂದ್ ಮನೆ ಕಟ್ಸಿ, ನಾನೊಂದ್ ಮನೆ ಫ್ಯಾನ್ ಹಾಕ್ಯಂದ್ ಸುಮ್ಮನೆ ಮನ್ಯಾಗ ಕುಂತ್ಕೊಂಡ್ ಮಕ್ಕ ಬಿಡೋಣ. ಒಂದು ಇದನ್ನ ತಗೊಂಬಿಡೋಣ, ಮನ್ಸನ ಆರಾಮಿರ ಆಟ ಮಾಡೋದ್ ಬೀಸಲ್ಲ. ಈಗ 300 ಆಕಳದಾವ್. ಈಗ ಅಡವಿ ಮ್ಯಾಗ ಮೇಯಿಸ್ತಾರ ಅಂದ್ರೆ ನೀವೇನ್ ಕರ ಮಾರ್ತೀರಾ? ಹೆಂಗ ಇದು? ಯಾಕರ ಮಾರಾಗಲ್ಲ ಹೆಣ್ಗರ ಮಾರಾಗಲ್ಲ, ವರಿಕರ ಮಾರ್ತ. ವರಿಕರ ಅಷ್ಟ ಮಾರ, ಹಾಲ್ ಎಂಡಗಲ್ಲ. ಒಟ್ಟ ಹಾಲ್ ಎಂಡಲ್ಲ ಮಾರಲ್ಲ. ಮೊದ್ಲಿಂದ ಹಿಂಗ ಬಂದತ್ತೆ. ಹಿಂಗ ಬಂದ ಎಂಡದಿಲ್ಲ. ಈಗ ಹಗ್ಗ ಕಟ್ಬೇಕಾದ್ರೆ ಇಲ್ಲಿದ್ದ ಅಲ್ಲಿ ಕಟ್ತವಲ್ಲ ಹಗ್ಗ. ದನಗಳಿಗೆ ಹಗ್ಗ ಕಟ್ಬೇಕಾದ್ರ ಒಂದ್ ಹಗ್ಗ ತಂದು ಕಟ್ಬೇಕಾದ್ರೆ 1000 ರೂಪಾಯಿ ಬೇಕು. ಒಂದು ಉದ್ದನ ಏಸ ಆಕಳಿಂದ ಅದಕ್ಕೆ ಬಲ್ಬಾರ ನಿಂತ್ರು 18, 15 ಅಷ್ಟ. 20 ಆದ್ರೆ ಬಾಳ ಆತು. ಹೌದಾ? 20 ಆದ್ರೆ ಬಾಳ. 18 ಆಕಳ, 18, 20 ತನಕ ಅಂತಾವ್. ಈಗ ಎಷ್ಟು ಅದಾವ? 15-20 ದಾವಣಿ ಅದಾವ ನಾನು. 15-20 ಅದರಿಂದ ಕಣ್ಣಿ ಒಂದ್ ಈಟ್ ಉಂಡಿ ತಂದ್ರ 3000-2000 ಕೊಡ್ತಾರ. ಈಟ್ ಉಂಡಿ ಅದು ಎಷ್ಟು ತನಕ ಬರುತ್ತಾ? 20 ತನಕ ಬರುತ್ತೆ ಅಷ್ಟ. ಇಷ್ಟೆಲ್ಲ ಕಷ್ಟ ಐತಿ ನಮ್ದು. ಅದನ್ನ ಯಾರು ಕೇಳ್ತಾರ? ಕೇಳಲ್ಲ. ಸಣ್ಣ ಕಷ್ಟ ಇಲ್ಲ ನಮ್ದು. ಸುಮ್ಮನೆ ಏನಂದ್ರ ನಾವ್ ಮಾಡ್ಬೇಕು ಹಿಂದ್ಲ ಕಾಲಕ್ ಮಾಡ್ಯಾರ ಮಾಡ್ತವ ಅಷ್ಟ. ಅದ್ರದ್ದು ಅಗ್ಗದ ಅಷ್ಟ ಐತಿ. ಒಂದು ಸಲ ಏನಾನ ತರೋಕ್ ಹೋದ್ವಿ ಅಂದ್ರೆ 10-20 ಸಾವಿರ ಇಟ್ಕೊಂಡ್ ಹೋದ್ರ ಆಗಾಗಲ್ಲ ನಮ್ದು. ಒಂದೇ ಸಲ ತರ. ಮತ್ತೆ ಇದು ಒಂದು ಶೆಡ್ ಮಳೆ ಬಂತಂದ್ರೆ ಇದನ್ನ ತರ್ಬೇಕಾದ್ರೆ 7,000, 8,000, 9,000 ತಾಡ್ ಇನ್ ತಂದು ಹಾಕ್ಬೇಕ. ಅದಕ್ಕೆ ಹೊಸ ಜೋಡಿಸ್ಕೋಬೇಕ. ಅದನ್ನೊಂದು ಚೂರು ಯಾರನ್ನ ಕಿವಿಯಾಗ ಹಾಕ್ಯಂದು ಒಂದಿಟ್ಟು ಹೊಟ್ಟೆಗೆ ಹಾಕ್ಯ ಅಂತ ಹೇಳಿ ಹಾಳಂದ್ರೆ ಹಾಳಿನ ಮೇಲೆ ಉಣಗಲ್ಲ. ನಾವು ಕಣಿಗಾಲು ಮನೆಗೆ ಮುಳುವು ಅಂದ್ರೇನೆ ಅಮ್ಮ. ಈಗ ನಾನ್ ತೆಳಗದೇನಂತ ಅದೇನಂತ ಬಡಕರಿಗೆ ಕೂಳ ಕ್ಲಾಸಲ್ಲ ಅಂತ ನೆರ್ಕಿ ಮೆತ್ಲಸಲ್ಲ ಅಂತ. ಈಗ ಹಂಗತ್ತೆ ಅನ್ನಕೊಂತ ಬಡಕರು ಉಣ್ತಾರ, ನಾವು ಉಣಗಲ್ಲ. ಹಿರಿಯರ್ ಹೇಳ್ಕೊಂಡ್ ಬಂದಾರಣ ಅದನ್ನ. ಈಗ ನಾನ್ ನಿನಗಂತ ನನಗಿಲ್ಲ. ಬಡಕರದ ಬೇರೆ, ನಮ್ಮ ಮೈ ಇದ್ದರ್ದ ಬೇರೆ. ಇಷ್ಟೊತ್ತಿಗೆ ಮಕ್ಕೊಂಬಿಡ್ತೀರಲ್ಲ, ಎದ್ದಿರಲ್ಲ ಇಷ್ಟೊತ್ತಿಗೆ. ಇವೇನು ಕೋಳಿ ತರಕ್ಕೆ ಇವತ್ತು ಇದ್ದಿಲ್ಲ ಇದ್ರಾಗ. ಅತ್ ನೀ ಮೊನ್ನೆ ಇದ್ನಲ್ಲ ಅವತ್ತು ಓದತ್ತ, ಇವತ್ತು ಬಂದ ಮಗ ಅಲ್ಲಿ ಜೋಳ ಹಾಕ್ಸಕೊಳ್ತು ಊರಾಗ.
ಅಂದ್ರಮ್ಮ ಅದು ಅಂದ್ರಮ್ಮ ಈಗ ವಾರದಾಗ ಒಂದ್ಸಲ 2 ಸಲ ಹೆಂಗೈತೆ ಅನ್ನೋ ಸ್ಪೆಷಲ್ ಇದಾರ ಮಾಡ್ತು ಏನ್ ನಿನ್ ಮನೆ ಮಾಡ್ತಿ ಏನಂದ್ರ ನಮ್ಗೆ ಏನಂದ್ರ ಇವು ಏನು ಮಾಡ್ತಾರಲ್ಲ ಇಡ್ಲಿ 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 ಮಾಡ್ತಾರಲ್ಲ ಇಡ್ಲಿ ಒಂದಿಲ್ಲ ಮಟ್ಟಿಗ ಅವನ್ ಗುಂಡ್ ಪಂಗಳ ಪಡ್ಡು ಅದೊಂದಿಲ್ಲ ನೀವು ತಿನ್ನೋದಲ್ಲ ಬಿಡ್ರಿ ಅದು ನಾವ್ ತಿನ್ನೋದಲ್ಲ ನಾವು ಮಾಡ್ತು ಒಗ್ಗರಣೆ ಮಾಡ್ತು ಮಿರ್ಚಿ ಮಾಡ್ತು ಅವಲಕ್ಕಿ ಮಾಡ್ತು ಉಪ್ಪಿಟ್ಟು ಮಾಡ್ತು ಎಲ್ಲ ಮಾಡ್ತು ಏನಂದ್ರೆ ಇದು ಒಂದಿಲ್ಲ ಅವನ್ ಮಾಡಕ್ ಇರ್ದಿಲ್ಲಲ್ಲ ತೊಂದ್ರೆ ಇಲ್ಲ ಅಡಿ ಮ್ಯಾಗ ಇಟ್ಕೊಳಕ್ ನಮ್ದೇ ಬೇರೆ ಊಟ ನಿಮ್ದೇ ಬೇರೆ ಊಟ ಅಲ್ಲಮ್ಮ ಈಗ ರಾಣಿಬೆನ್ನೂರ್ ತನ ಹೋಗ್ತೀನಿ ಅಂತಂದ್ರೆ ಅಲ್ಲಿವ ಒಂಡ್ರ ಸಾಮಾನು ಎಲ್ಲ ಹೆಂಗ ಆಟ ಬಾಡಿಗೆ ಮಾಡೋದು ಟ್ರಾಕ್ಟ್ರಿ ಬಂದ್ರ ಸಿಕ್ಕ ಟ್ರಾಕ್ಟ್ರಿ ಕರ್ಕೊಂಡೋಗಿ ಬಿಡೋದ ಆಟ ಸಿಕ್ಕರೆ ಆಟ ಕರ್ಕೊಂಡೋಗಿ ಬಿಡೋದ ಬಾಡಿಗೆ ಇಲ್ಲಿ ಬರೋಕರ್ ಮನೆ 1,000 ರೂಪಾಯಿ ಕೊಟ್ಟು ಬಂದಿ 1,000 ರೂಪಾಯಿ ಕೊಟ್ಟು 5 ರೂಪಾಯಿ ಕಲಿಯೇರಿ ತಕ್ಕಲಿಂದ ಕೊಪ್ಪಳ ತಕ್ಕಿದ್ವಿ ಕೊಪ್ಪಳ ತಕ್ಕಿದ್ರ ಅಲ್ಲಿದ್ದು ಇಲ್ಲಿ 1,000 ರೂಪಾಯಿ ಅಲ್ಲ ಮಾವ ಹಿಂದಕ ಕತ್ತಿರ್ತದ್ವು ಅಂತ ಇಲ್ಲ ಕುರಿಕಾಯಿ ಇರ್ತಕ್ಕ ಎಲ್ಲ ಇರ್ತೈತಿ ಅಂದ್ರೆ ಕತ್ತಿ ಅಂದ್ರೆ ಹೆಂಗಂದ್ರ 1,000 ಕುರಿ ಇದ್ರೆ ಕತ್ತಿ 1,000 ಕುರಿ ಇದ್ರೆ ಕತ್ತಿ ಒಂದು ಕತ್ತಿ ಬಿಡ್ತಾರೆ 1,000 ಕುರಿ ಇದ್ರೆ ಒಂದ ಕತ್ತಿ ಕತ್ತಿ ಬಿಡ್ತಾರೆ ಸಾಕ್ತಾರೆ ಹಾಗಾದ್ರೆ ಹಿಂದಕ್ಕಾದ್ರೆ ಇಲ್ಲ ನಿಮ್ಗೆ ಕತ್ತಿ ಕುದುರೆ ಯಾವಿಲ್ಲ ಯಾವಾಗ ಹಿಂದಕ್ಕೂ ಹಿಂಗ ಬಂಡಿ ಎತ್ತವಾಗ ಈಗ ನೀನ್ ಹೊಲ್ದಾಗಿದ್ದು ಇನ್ನೊಬ್ರು ಹೊಲ್ದಕ್ಕೆ ಹೋಗ್ಬೇಕಾರೆ ಆತನ ಬಂಡಿ ಕಟ್ಗೆ ಬಂದ್ಬಿಡೋದು ಹಾಕ್ತಿದ್ರು ಅವಾಗ ಮಾತಿನ ಬಂದಿದ್ರು ಇವತ್ತು ಗಾಡ್ರು ಬಂದರು ಆ ಹೊಲ್ದಾಗಿದ್ದು ಈ ಹೊಲ್ದಕ್ಕೆ ಬರ್ತಾರೆ ನಮ್ಮ ಹೊಲ್ದಕ್ಕಂತ ಎತ್ತು ಬಂಡಿ ಕಟ್ಗೆ ಬಂದು ಬಿಡ್ತಿದ್ರು ಇಲ್ಲಿ ಈಗಿಲ್ಲ ಬೇಕಾದ್ರೆ ನೀನ ಬಾ ಅಂತ ಹೇಳಿದತ್ತೆ ಇವತ್ತು ಮನೇಲಿ ಚಿಜ್ಜಿ ಹೊಲ್ದತ್ತು ನಿನಗೆ ನಾನೆಲ್ಲಿ ಆಟ ಕಳಿಸ್ಲಿ ನೀನು ಬೇಕಾದ್ರೆ ಅಕ್ಕಿ ಬಂದು ಗಾಡದ್ರು ಬಿಡ್ತಾರೆ ನಮ್ಮ ಬಾಳೆ ಮೇಯ್ಸಿ ಸಂಕಟ ನಾವು ಬರ್ಬೋದು ಕರಿ ಕುದಿಯೋದು ಮಾಡ್ತಾರ ಕಟ್ಟಿ ಕುದುರೆ ಬಿಡ್ತಾರ ಅವರು ಕುದುರೆ ಮೇಲೆ ಹೇಳ್ಕೊಂಡ್ಬಾರ ಕುದುರೆ ಮೇಲೆ ಹೇಳ್ಕೊಂಡ್ಬಾರ ನಮ್ದು ಹಂಗಿಲ್ಲ ಸ್ನೇಹಿತರೆ ಕೇಳಿದ್ರಲ್ಲ ಎಂಕಮ್ಮ ಅವ್ರ ಮಾತನ್ನ ಒಂದು ದೇಸಿ ಹಸು ಅನ್ನೋದನ್ನ ಒಂದು ಜಾತಿ ಹಸುನ ಇವತ್ತು ಉಳಿಸಿ ಬೆಳೆಸ್ತಾ ಇರುವಂತೆ ಗೊಲ್ಲರ ಸಮಾಜದವರು ಇಂಥ ಸಮಾಜವನ್ನ ಸರ್ಕಾರ ಆಯಿತು ಅಥವಾ ಜನಗಳಾಯಿತು ಒಂದು ಬೇರೆ ದೃಷ್ಟಿಯಿಂದ ನೋಡ್ತಿರೋದು ನೋಡಿದ್ರೆ ನನಗಂತರ ಭಾಳ ನೋವಿನ ಸಂಗತಿ ಅನಿಸ್ತು ಸ್ನೇಹಿತರೆ. ನೋಡಿ ಇವತ್ತು ಅವ್ರದ್ದು ದುಃಖ ದುಮ್ಮಾನಗಳು ಎಷ್ಟಿದ್ದಾವೆ. ಇಂಥ ಕಾಡು ನೋಡಿ ಸುತ್ತಮುತ್ತ ಇಂಥ ಕಗ್ಗತ್ತಲಲ್ಲೂ ಅವ್ರ ಜೀವನ ನಡೆಸಿ ಒಂದು ದೇಸಿ ಹಸುವಿನ ತಳಿನ ಉಳಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾವು ನಿಜವಾಗ್ಲೂ ಆ್ಯಡ್ಸಪ್ ಹೇಳಲೇಬೇಕು. ಇವತ್ತಿಷ್ಟೆಲ್ಲ ಬಂದು ಮಾತಾಡಿದ್ದಕ್ಕೆ ನನಗೂ ಒಂದಿಷ್ಟು ವಿಷಯಗಳು ಅರ್ಥ ಆಯಿತು, ಗೊತ್ತಾಯಿತು ಸ್ನೇಹಿತರೆ. ಈ ವಿಡಿಯೋ ಒಂದಿಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಲಿ, ಇವ್ರ ಕಷ್ಟ ದುಃಖ ದುಮ್ಮಾನಗಳೆಲ್ಲ ಬಗೆಹರಿಸೋ ರೀತಿ ಆಗಲಿ ಅಂತ ನಾನು ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಯಾರಿಗೆ ಸಂಬಂಧಪಡ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ದಯವಿಟ್ಟು ಅಂಥ ಅಧಿಕಾರಿಗಳಿಗೆ ಈ ವಿಡಿಯೋನ ತಲುಪಿಸೋ ಅಂಥ ಕಾರ್ಯ ಮಾಡಿ ಸ್ನೇಹಿತರೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.